ಈಗ ಫಸ್ಟ್ ಆಫ್ ಆಲ್ ನನಗೆ ಒಂದು ಅನುಮಾನ ಆಕ್ಚುಲಿ ಫಸ್ಟೇ ಕೇಳಿದೆ, ಹಾ ನಿಮ್ಮ ಹಸ್ಬೆಂಡಿಗೆ ಹೇಳ್ತಾನೆ ಹೆಂಗ್ ಬಂದ್ಬಿಟ್ರಿ ನೀವು? ನನ್ನ ಹಸ್ಬೆಂಡ್ ಇವತ್ ಬಂದಿದ್ದು ದಿಯಾ ಪಾಲಕಲ್ವಾ, ಅದಕ್ಕೆ ಹಸ್ಬೆಂಡ್ ದೀಪ ಮನೇಲಿ ಇದ್ದಾಳೆ ಅಂತ ಹಸ್ಬೆಂಡ್ ಅನ್ಕೊಂಡಿದ್ದಾರೆ. ಸೊ ಅದಕ್ಕೆ ಸೊ ಏನ್ ಪರ್ಮಿಷನ್ ಏನ್ ಬೇಕು? ಇಲ್ಲ ನಾನು ಹೇಳ್ದೆ ನಾನು ಹೋಗ್ತಿದ್ದೀನಿ ಹಿಂಗೆ ಇಂಟರ್ವ್ಯೂಗೆ ಅಂತ. ದಿಯಾಗೆ ಹೌದಾ ಅಂತ ಹೇಳಿದ್ರು ಅಷ್ಟೇ. ಈಗ ಆಲ್ಮೋಸ್ಟ್ ಈಗ ಬ್ರಹ್ಮಗಂಟು ಶುರುವಾಗಿ 1 ಇಯರ್ ಆಗ್ತಾ ಬಂತು. ಹೌದು. ಜುಲೈ ಲಾಸ್ಟ್ ಜುಲೈ ಜೂನ್ ಹೌದು. ಅಂದ್ರೆ ಫಸ್ಟ್ ನಿಮ್ಗೆ ಇದೊಂದು ಕಾನ್ಸೆಪ್ಟ್ ಬಂದಾಗ ಈ ತರ ಪಾತ್ರ ಪ್ಲಸ್ ಈ ತರದೊಂದು ಮೇಕಪ್ ಹಿಂಗಿರ್ಬೇಕಾಗತ್ತೆ ಅಂತ ನಿಮ್ಗೆ ಆಫರ್ ಬಂದಾಗ ಏನ್ ಅನ್ಸ್ತು? ನನ್ಗೆ ಈ ರೋಲ್ ಬಂದಾಗ ನನ್ ರಿಯಾಕ್ಷನ್ ಏನಿತ್ತು ಅಂತ. ಮೇಕಪ್ ಇದೇ ತರ ಇರುತ್ತೆ. ಹೌದು, ಕರೆಕ್ಟ್. ಸೊ ಹೆಂಗಿತ್ತು ರಿಯಾಕ್ಷನ್? ನನ್ಗೆ ಮೊದಲನೇ ಸಲ ಬಂದಾಗ ನಾನು ತುಂಬಾ ಡೌಟ್ ಆಗೇ ಇದ್ದೆ. ನಾನು ಹೌದಾ ಅಂತ ನನ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಆಕ್ಚುಲಿ ನಾನ್ ಆಕ್ಟಿಂಗ್ ಚೈಲ್ಡ್ ಆರ್ಟಿಸ್ಟ್ ಆಗಿ ನಿಂತ ಮೇಲೆ ಇವಾಗ ಇದೇ ಫಸ್ಟ್ ಹೀರೋಯಿನ್ ಆಗಿ ಅಪ್ರೋಚ್ ಬಂದಿದ್ದು ಅಂತ. ಸೊ ಫಸ್ಟೇ ನಾನು ಈ ತರ ಡಸ್ಕಿ ಲೈಕ್ ನಾನ್ ಇಲ್ದೆ ಬೇರೆ ತರ ಕಾಣಿಸ್ಕೋಬೇಕು ಅಂದ್ರೆ ಹೆಂಗಿರ್ಬೋದು ಅನ್ನೋ ಕ್ವೆಶನ್ ಅಂತೂ ಬಂದೇ ಬಂತು. ಆದ್ರೆ ಅದಾದ್ಮೇಲೆ ನಂಗೆ ಅನ್ಸ್ತು ಈ ತರ ಕ್ಯಾರೆಕ್ಟರ್ ಬರೋದು ತುಂಬಾನೇ ರೇರು, ಈ ತರ ಒಂದು ಅಪ್ರೋಚ್ ಬರೋದು ತುಂಬಾ ರೇರು. ನಾನ್ ಯಾವಾಗ ಬೇಕಾದ್ರೂ ಈ ಗೆಟಪ್ ಅಲ್ಲಿ ಮಾಡ್ಬೋದು, ತುಂಬಾ ಆಫರ್ಸ್ ಬರ್ಬೋದು. ಬಟ್ ಇದು ತುಂಬಾ ರೇರ್ ಅಂತ ಅನ್ಕೊಂಡ್ಬಿಟ್ಟು ನೈಸ್ ಎಕ್ಸ್ಪೋಜರ್ ಇರತ್ತೆ, ನಂದು ಆಕ್ಟಿಂಗ್ ಗೆ ತುಂಬಾ ಸ್ಪೇಸ್ ಇರತ್ತೆ ಅನ್ನೋ ಇದರಿಂದ ಐ ವಾಸ್ ಜಸ್ಟ್ ಲೈಕ್ ಓಕೆ ಮಾಡೋಣ, ಚೆನ್ನಾಗಿ ಹೋಗ್ಬೋದು ಅಂತ ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ಮೈ ಮಾಮ್ ಅಮ್ಮನೂ ಹೇಳಿದ್ರು ಚೆನ್ನಾಗಿರತ್ತೆ ಮಾಡು, ಆಕ್ಟಿಂಗ್ ತುಂಬಾ ಸ್ಕೋಪ್ ಇದೆ, ನಿನ್ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಬೋದು, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಜಸ್ಟ್ ಲೈಕ್ ಗುಡ್ ಆಪ್ಷನ್ ಮಾಡ್ಬೋದು ಅಂತ. ಅಷ್ಟು ಮಾತ್ರ ಮೇಕಪ್ ಮಾತ್ರ ಅಲ್ಲ, ನಿಮಗೆ ಬ್ರೇಸಸ್ ಇದೆ. ಅಂದ್ರೆ ಅದನ್ನ ಹೆಂಗ್ ಒಪ್ಕೊಂಡ್ರಿ? ಬಿಕಾಸ್ ಇವಾಗ ಪ್ರತಿ ಸೀನ್ ಅಲ್ಲೂ ನೀವು ಆಲ್ಮೋಸ್ಟ್ ಇರ್ತೀರಿ. ಹೌದು, ಅಲ್ಲ ಆಫ್ ಕೋರ್ಸ್ ಅದು ರಿಮೂವಬಲ್ ಸ್ಟಿಲ್ ಅದು ಹಿಂಗೆ ನೀವು ಮೇಕಪ್ ಬಗ್ಗೆ ಮತ್ತೆ ನಿಮ್ಮ ಬ್ರೇಸರ್ಸ್ ಅದ್ರ ಬಗ್ಗೆ ಸ್ವಲ್ಪ ಟೈಮ್ ತಗೊಳ್ತೀರಾ ಮೇಕಪ್ ಗೆ? ಮೇಕಪ್ ತುಂಬಾ ಟೈಮ್ ತಗೊಳತ್ತೆ. ಯಾಕಂದ್ರೆ ನನ್ ಮೇಕಪ್ ನಾನ್ ಎಲ್ರಿಗಿಂತ ಮೊದ್ಲು ರೆಡಿ ಆಗಕ್ ಶುರು ಮಾಡಿದ್ರು ನಾನ್ ಕೊನೆಗೆ ರೆಡಿ ಆಗೋದು ಎಲ್ರಿಗಿಂತ. ಸೊ ಒನ್ ಅವರ್ ತು ಮಿನಿಮಮ್ ಬೇಕು ನನ್ಗೆ. ಯಾಕಂದ್ರೆ ಫೇಸ್ ಮಾಡ್ಕೋಬೇಕು, ಮತ್ತೆ ಹ್ಯಾಂಡ್ ಮ್ಯಾಚ್, ಬ್ಯಾಕ್ ಮ್ಯಾಚ್, ನೆಕ್ ಮ್ಯಾಚ್ ಅದೆಲ್ಲ ಆಗುತ್ತೆ. ಸೊ ಹಂಗೆ ಬ್ರೇಸಸ್ ಇನ್ನೊಂದೇನು ಕಷ್ಟ ಅಂದ್ರೆ ಲೈಕ್ ಮಾತಾಡಕ್ಕೆ ನನ್ಗೆ ಸ್ಪಷ್ಟತೆ ಬರಲ್ಲ ಅಷ್ಟು. ಯಾಕಂದ್ರೆ ಅದು ನನ್ ಬ್ಯಾರಿಯರ್ ಆಗತ್ತೆ. ಅದಾದ್ಮೇಲೆ ತುಂಬಾ ನೋವತ್ತೆ ಹಾಕೊಂಡಾಗ. ಸೊ ಯಾಕಂದ್ರೆ ಐ ಆಮ್ ನಾಟ್ ಯೂಸ್ ಟು ಇಟ್, ಐ ಆಮ್ ನಾಟ್ ಸಮನ್ ಹೂ ವೇರ್ಸ್ ಬ್ರೇಸಸ್, ಅದಕ್ಕೆ ತುಂಬಾ ನೋವತ್ತೆ. ಸೊ ತಲೆನೋವು ಬರುತ್ತೆ. ಅದು ಕಂಟಿನ್ಯೂಸ್ ಸೀನ್ಸ್ ಇದ್ದಾಗ ತೆಗಿಯಕ್ಕೂ ಟೈಮ್ ಕೊಡಲ್ಲ, ಲೈಕ್ ತೆಗಿಯಕ್ ಅಷ್ಟ್ ಟೈಮ್ ಸಿಗಲ್ಲ, ಗ್ಯಾಪು ಸಿಗಲ್ಲ, ಕಂಟಿನ್ಯೂಸ್ ಆಗಿ ಹಾಕೊಂಡಿರ್ಬೇಕು. ಬಟ್ ಎವ್ರಿಥಿಂಗ್ ಕಷ್ಟ ಆದ್ರೂನು ಬಟ್ ನನ್ಗೇನಂದ್ರೆ ಕ್ಯಾರೆಕ್ಟರ್ ಇಟ್ಸ್ ಪರ್ಫೆಕ್ಟ್ ಫಾರ್ ಕ್ಯಾರೆಕ್ಟರ್. ಇಟ್ಸ್ ಆ ಕ್ಯಾರೆಕ್ಟರ್ ಎಷ್ಟು ಲವ್ ಸಿಗ್ತಿದೆ ಅಂದ್ರೆ ನನ್ಗೆ ಇದೆಲ್ಲ ಮಾಡೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಐ ಆಮ್ ಗೆಟಿಂಗ್ ಸೋ ಮಚ್ ಲವ್ ಆಚೆಯಿಂದ. ನನ್ನ ಫ್ಯಾನ್ಸು ಎಲ್ರಿಗೂ ದೀಪ ಅಂದ್ರೆ ತುಂಬಾ ಇಷ್ಟವಾಗ್ತಿದೆ. ಸೊ ದಟ್ಸ್ ಮೋಟಿವೇಟಿಂಗ್ ಮೀ. ಬಟ್ ಸ್ಟಿಲ್ ಬ್ರೇಸರ್ಸ್ ಹಾಕೊಳ್ತೀರಾ ಅಂತ ಹೇಳುವಾಗ ಸ್ವಲ್ಪ ಅದು ಏನಾದ್ರೂ ಒಂದು ಎಫೆಕ್ಟ್ ಹೌದು ಕಂಟಿನ್ಯೂಸ್ ಅದು ಹಾಕುವಾಗ ಅದೇನು ಡೆಂಟಿಸ್ಟ್ ಅದು ಟೆಸ್ಟ್ ಮಾಡಿ ಅವರೇ? ಹೌದು, ನಾವ್ ಡೆಂಟಿಸ್ಟ್ ಹತ್ರನೇ ಹೋಗಿದ್ವಿ. ಅವರೇ ನನ್ ಟೀತ್ ಏನೋ ಡ್ಯಾಮೇಜ್ ಆಗದಿರೋ ತರ ಮಾಡ್ಸಿದ್ದು. ಹಿಂದೆ ಮುಂದೆ ಏನು ಆಗಲ್ಲ. ಇಟ್ಸ್ ನಾಟ್ ಏನ್ ಪ್ರೆಸ್ ಆಗ್ತಿಲ್ಲ, ಟೈಟ್ ಆಗಿಲ್ಲ. ಸೊ ಅದು ನನ್ ಹಲ್ಲಿಗೆ ಏನು ಡ್ಯಾಮೇಜ್ ಮಾಡದಿರೋ ತರಾನೇ ಮಾಡ್ಸಿರೋದು. ನಾವ್ ಹೋಗಿ ಡೆಂಟಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿ ಅವ್ರು ನನ್ ಮೌತ್ ಸ್ಟ್ರಕ್ಚರ್, ನನ್ ಟೀತ್ ಸ್ಟ್ರಕ್ಚರ್, ಗಮ್ ಸ್ಟ್ರಕ್ಚರ್ ಎಲ್ಲ ನೋಡ್ಬಿಟ್ಟು ಮಾಡ್ಸಿದ್ದು ಇದಕ್ಕೆ ಅಂತ. ಅಕಸ್ಮಾತ್ ಹುಬ್ಬು ಇರ್ತಿದ್ರೆ ನಿಜವಾಗ್ಲು ಇದೊಂದು ಅವಕಾಶದ ಮೂಲಕ ನಿಜವಾಗ್ಲೂ ಹಾಕಿಸ್ಕೊಳ್ಬೋದ? ಕರೆಕ್ಟ್. ಆದ್ರೆ ಇಲ್ಲ, ಥ್ಯಾಂಕ್ ಗಾಡ್ ಇಲ್ಲ. ಫ್ರೀಯಾಗಿ ಚಾನಲ್ ನಿಮ್ಮ ಸೀರಿಯಲ್ ದುಡ್ಡಲ್ಲೇ ಅವರೇ ಮಾಡಿಸ್ಕೊಟ್ರು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.